ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ತುಂಬ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ಗಸಗಸೆ ಪಾಯಸನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಮನೇಲಿ 2 ತಿಂಗಳಿಗೊಂದ್ಸರಿ ಅಥವಾ ಪ್ರತಿ ತಿಂಗಳು ಸಹ ಗಸಗಸೆ ಪಾಯಸ ಮಿಸ್ ಆಗಲ್ಲ. ಇನ್ ಕೇಸ್ ನಾನು ಏನಾದರೂ ಮಿಸ್ ಮಾಡಿದ್ರೆ ನಮ್ಮ ಮನೇಲಿ ಡೈರೆಕ್ಟಾಗಿ ಎಲ್ಲಿ ಸೂರ್ಯವಂಶಿ ಫಿಲಮ್ ಮಾಡಲಿ ಫೇಮಸ್ ಆಗಿರುವಂತಹ ಗಸಗಸೆ ಪಾಯಸ ಅಂತ ಡೈರೆಕ್ಟಾಗೆ ಕೇಳಿಬಿಡ್ತಾರೆ. ನಾನಿವತ್ತು ಟಿಫನ್ಗೆ ಸಹ ತುಂಬ ಸಿಂಪಲ್ಲಾಗಿ ಗಸಗಸೆ ಪಾಯಸನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಗಸಗಸೆಗೆ ಬಾದಾಮಿ ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಬೌಲಷ್ಟು ಗಸಗಸೆ ತೊಗೊಂಡಿದ್ದೀನಿ, ಮತ್ತು 1 ಬೌಲಷ್ಟು ಒಣಗಿರುವಂತಹ ತೆಂಗಿನಕಾಯಿ ತುರಿ, ಮತ್ತು ಒಂದು ದೊಡ್ಡ ಬೌಲಲ್ಲಿ ಬೆಲ್ಲ, ಮತ್ತು 2 ಟೇಬಲ್ ಸ್ಪೂನಷ್ಟು ಅಕ್ಕಿ, ಮತ್ತು 1 ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ, ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಈಗೇನು ತೊಗೊಂಡಿರುವಂಥದ್ದನ್ನು ಚೆನ್ನಾಗಿ ಹುರ್ಕೊಬಿಡೋಣ. ಮೊದಲಿಗೆ ಬಾದಾಮಿ ಮತ್ತು ಗೋಡಂಬಿ ಒಂದು 8 ಬಾದಾಮಿ ಗೋಡಂಬಿನ ನಾನು ತೊಗೊಂಡಿದ್ದೀನಿ. ನಿಮಗೆ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೀವು ಅದನ್ನು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ಚೆನ್ನಾಗಿ ರೋಸ್ಟಾಗಿ ಹುರಿಬೇಕು, ಯಾಕೆಂದರೆ ಹಸಿ ವಾಸನೆ ಹೋಗಬೇಕು. ಆಗ ಮಾತ್ರ ಗಸಗಸೆ ಪಾಯಸ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಾ, ಈ ಹದದಲ್ಲಿ ಹುರ್ಕೊಳ್ಳಿ. ನಂತರ 2 ಟೇಬಲ್ ಸ್ಪೂನ್ ಅಕ್ಕಿ ಏನು ತೊಗೊಂಡಿದ್ವೋ ಅದನ್ನು ಸಹ ಚೆನ್ನಾಗಿ ಹುರಿರಿ, ಚೆನ್ನಾಗಿ ಹುರ್ಕೋಬೇಕು. ಗಸಗಸೆ ಪಾಯಸ ಅಂದರೆ ಮನೇಲಿ ಎಲ್ರಿಗೂ ಒಂಥರ ಇಷ್ಟ. ನನಗೆ ಫಸ್ಟಿಂದನೂ ಇಷ್ಟ ಆಯಿತು. ಅದರಲ್ಲೂ ಸೂರ್ಯವಂಶಿ ಮೂವಿ ಬಂದಮೇಲೆ ಈ ಗಸಗಸೆ ಪಾಯಸದ್ದು ಟ್ರೆಂಡಿಂಗು ಸ್ವಲ್ಪ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಏನಾದರೂ ಗಸಗಸೆ ಪಾಯಸ ಅಂದರೆ ಸೂರ್ಯವಂಶಿ ಗಸಗಸೆ ಪಾಯಸನ ಅಂತ ರೇಗಿಸ್ತಾರೆ ನನ್ನ ಫ್ರೆಂಡ್ಸ್ ಸಮ್ಟೈಮ್ಸು. ಈಗ ಗಸಗಸೆನೂ ಸಹ ಒಳ್ಳೆ ಮೀಡಿಯಮ್ ಫ್ಲೇಮಲ್ಲಿ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಗಸಗಸೆ ತುಂಬ ಸಣ್ಣ ಇರೋದ್ರಿಂದ ನಾವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದ್ಬಿಡುತ್ತೆ. ಸೀದ್ಬಿಟ್ರೆ ಆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ನೋಡ್ತಾ ಇದ್ದೀರಾ, ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ನೋಡ್ತಾ ಇದ್ದೀರಾ, ಕಲರ್ ಲೈಟಾಗಿ ಚೇಂಜ್ ಆಯಿತು. ಗಸಗಸೆನೂ ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಹುರಿದಿರುವಂತಹ ಗಸಗಸೆ, ಅಕ್ಕಿ ಮತ್ತು ಗೋಡಂಬಿ, ಬಾದಾಮಿನ ಮಿಕ್ಸಿ ಮಾಡ್ಕೊಬಿಡೋಣ. ತುಂಬ ನುಣ್ಣಗೆ ಫ್ರೈ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಮಿಕ್ಸಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಒಣಗಿರುವಂತಹ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡ್ತಿದ್ದೀನಿ. ಜೊತೆಗೆ ಒಣ ಶುಂಠಿ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಮತ್ತೆ ರುಬ್ಬಬೇಕು. ನೋಡಿ, ರುಬ್ಬಿದ ನಂತರ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ. ಇದಕ್ಕೆ ಮತ್ತೆ ನಾನು ಹಸಿ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿನ ಯಾಕೆ ಆ್ಯಡ್ ಮಾಡ್ತಾರೆ ಅಂದರೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಸಿ ಹಾಲಿರುತ್ತಲ್ಲ ತೆಂಗಿನಕಾಯ್ದು, ಅದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಟೇಸ್ಟಿಗೆ 4 ಏಲಕ್ಕಿನೂ ಸಹ ಹಾಕ್ತಾಯಿದ್ದೀನಿ. ಒಂದು ಕಡೆ ನಾನು ಬೆಲ್ಲನ ಕರಗಿಸ್ಕೊಬಿಡೋಣ. ಡೈರೆಕ್ಟ್ ಬೆಲ್ಲ ಹಾಕಬಾರ್ದು, ಬಿಕಾಸ್ ಅದರಲ್ಲಿ ಸಣ್ಣ ಸಣ್ಣ ಕಲ್ಲು ಅಥವಾ ಏನೋ ಇವೆ ಕಸ ಎಲ್ಲ ಥರ ಇರುತ್ತೆ. ಸೊ ಇನ್ನೊಂದು ಕಡೆ ನುಣ್ಣಗೆ ಪೇಸ್ಟ್ ಆಯಿತು. ನಿಮಗೆ ಎಷ್ಟು ಹದಕ್ಕೆ ನೀರು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಕಡೆ ತುಪ್ಪ ಬಿಸಿ ಬಿಸಿ ಕಾಯ್ತಾ ಇದೆ. ಏನೇ ಒಂದು ಸ್ವೀಟ್ ಪದಾರ್ಥ ಮಾಡಿದ್ರೂ ಸಹ ತುಪ್ಪ ಮೇಯ್ನಾಗಿ ಇರಲೇಬೇಕು. ಗಸಗಸೆ ಪಾಯಸ ಆಗಿರ್ಬೋದು, ಶಾವಿಗೆ ಪಾಯಸ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು, ಗೋಧಿ ಹುಗ್ಗಿ ಆಗಿರ್ಬೋದು, ಎಲ್ಲದಕ್ಕೂ ಮೇಯ್ನಾಗಿ ತುಪ್ಪ ಬೇಕೇ ಬೇಕು. ತುಪ್ಪ ಬಿಸಿ ಆದ ನಂತರ ಮತ್ತೆ ಒಂದು 4-5 ತುಣುಕಷ್ಟು ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಗೋಡಂಬಿ ಜೊತೆಗೆ ದ್ರಾಕ್ಷಿನ ಸಹ ನಾನು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ತುಪ್ಪದಲ್ಲೇ ಹುರಿಬೇಕು, ಆವಾಗೇ ಚೆಂದ. ನೋಡ್ತಾ ಇದ್ದೀರಾ, ಮೀಡಿಯಮ್ ಫ್ಲೇಮಲ್ಲಿ ಸಿಹಿಬಾರ್ದಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ. ಸೊ ದ್ರಾಕ್ಷಿ ಬೇಗ ರೋಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಫಸ್ಟು ಗೋಡಂಬಿನ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿದಾಯಿತು ಅನ್ನೋ ಟೈಮಲ್ಲಿ ರುಬ್ಬಿಟ್ಟಿರುವಂತಹ ಒಂದು ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು.
ಯಾವ ಹದಕ್ಕೆ ನಿಮಗೆ ನೀರು ಬೇಕೋ ಅಷ್ಟು ಹದಕ್ಕೆ ನಾವು ಸ್ವಲ್ಪ ನೀರನ್ನು ಸಹ ಬೆರೆಸಬೇಕು. ಏಕೆಂದರೆ ಗಸಗಸೆ ಪಾಯಸ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿದ್ರೇ ಚೆಂದ, ತುಂಬ ನೀರು ಅದಕ್ಕಿದ್ರೆ ಚೆನ್ನಾಗಿ ಆಗಲ್ಲ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಿಧಾನಕ್ಕೆ ಕೈ ಆಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ಬೆಲ್ಲದ ನೀರನ್ನು ಆ್ಯಡ್ ಮಾಡಬೇಕು. ಬೆಲ್ಲನ ಕಾಸಿ ಅದನ್ನು ಸೋಸಿ ಇಟ್ಟಿರುವಂತಹ ಬೆಲ್ಲದ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಆಗಲ್ಲ ಯೂಶಲಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ತಿಕ್ಕಾಗೂ ಇರಬಾರ್ದು, ಈ ಹದಕ್ಕೆ ಬರಬೇಕು. ಈಗ ಒಂದು ರೌಂಡ್ ಕುದಿಯೋಕ್ಕೆ ಶುರುವಾಗಿದೆ ನೋಡಿ, ಯಾವ ರೀತಿಯಾಗಿ ಒಳ್ಳೆ ಘಮ ಘಮ ಬರ್ತಾಯಿದೆ. ಏಲಕ್ಕಿ ಹಾಕಿರ್ತೀವಿ, ಗಸಗಸೆ, ಬೆಲ್ಲ, ಆ ತುಪ್ಪ, ಅದರ ಸ್ಮೆಲ್ಲಿಗೆ ಒಳ್ಳೆ ಪರಿಮಳ ಬರ್ತಾಯಿದೆ. ಕುದಿಯೋಕ್ಕೆ ಶುರುವಾಗಿದೆ. ಅದರ ಹಸಿ ವಾಸನೆ ಹೋಗ್ಬೇಕು. ಈ ನೊರೆ ಎಲ್ಲ ಇರುತ್ತಲ್ಲ, ಅದು ತೆಂಗಿನಕಾಯಿ ಹಾಲಿಂದು ಆಗಿರುತ್ತೆ. ಸೊ ಚೆನ್ನಾಗಿ ಕುದ್ದ ನಂತರ ನಮ್ಮ ಒಂದು ಗಸಗಸೆ ಪಾಯಸ ತುಂಬ ಟೇಸ್ಟಿ, ಸಿಂಪಲ್, ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಾ, ರೆಡಿ ಆಯಿತು. ಬಿಸಿ ಬಿಸಿ ಅಂತ ಹೇಳೋಕ್ಕಾಗಲ್ಲ, ಇದು ಸ್ವಲ್ಪ ಆಲ್ರೆಡಿ ತಣ್ಣಗಾಗಿದೆ. ತುಂಬ ಟೇಸ್ಟಿ, ಸಿಂಪಲ್ ಆಗಿರುವಂತಹ ಗಸಗಸೆ ಪಾಯಸ ರೆಡಿ. ಇದೇ ರೀತಿಯಾದಂತಹ ನಿಮ್ಮ ಒಂದು ಇಷ್ಟದ ರೆಸಿಪಿಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ್ಯಡ್ ಮಾಡ್ತಾ ಇರ್ತೀನಿ. ನಿಮಗೆ ಯಾವ ಒಂದು ವಿಡಿಯೋ ಇಷ್ಟ ಆಗಿದೆ ಮತ್ತು ಯಾವ ಒಂದು ಸ್ವೀಟ್ ಅಥವಾ ಒಳ್ಳೆಯ ಅಡುಗೆಗಳನ್ನು ನಾನು ಮಾಡಬೇಕು ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ